ಇದೇ ಹೇಳ್ಬೇಕಂದ್ರೆ ಆಕ್ಚುಯಲ್ ವರ್ಷೂರ್ ಸಂತೆ ಒಳಗಡೆ ನಾವು ಒಳಗಡೆ ಬಂದ್ರೇನೆ ಎಲ್ಲ ವೆಜಿಟೇಬಲ್ಸು ಈ ಥರ ಅಡುಗೆಗೆ ಬೇಕಾದ ಸಾಮಗ್ರಿಗಳು ಎಲ್ಲ ಇಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿರೋದು ಎಲ್ಲ ಒಂದು ಸೈಡ್ ಇಕ್ತಿದ್ದಾರೆ ನೋಡಿ. ಹಾಂ, ಓ ಇವೆಲ್ಲ 20, ಇವೆಲ್ಲ 10. ಎಲ್ಲ ಲೆಮನ್ಸು. ಅಣ್ಣ ಲೆಮನ್ಸ್ ಎಷ್ಟು ಒಂದು ದುಡ್ಡೆ? 20 ರೂಪಾಯಿ ಒಂದು ದುಡ್ಡೆ. ನೋಡಿ ಇಲ್ಲಿ ತರಕಾರಿಗಳು ಏನೇನು ನಿಮ್ಗೆ ಏನೇನು ತರಕಾರಿಗಳು ಬೇಕೋ ಎಲ್ಲ ಇಲ್ಲಿ ಸಿಗುತ್ತೆ ಅಲ್ವಾ ಅಂಕಲ್? ಏನೇನು ತರಕಾರಿಗಳು ಬೇಕು ಎಲ್ಲ ಇಲ್ಲಿ ಸಿಗುತ್ತಲ್ವಾ? ಬ್ರಾಕ್ಲಿ ಇದೆಯಾ ಅಂಕಲ್? ನೋಡಿದ್ರಾ? ಸೂಪರ್. ಓ ಅಲ್ಲಿ ಸೇಲ್ ಮಾಡ್ತಿದ್ದಾರೆ. ಎಲ್ಲ ವೆಜಿಟೇಬಲ್ಸ್ ಇದೆ ಸ್ನೇಹಿತರೆ, ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಇಲ್ಲಿ. ಅಲ್ಲಿ ನೋಡಿ ದ್ರಾಕ್ಷಿಗಳು ಏನೋ ಇದೆ. ಹಾಂ, ರೀಸನಬಲ್ ಪ್ರೈಸು. ನಿಮ್ಮ ರಿವ್ಯೂ ಕೊಡ್ತಿದ್ದಾರೆ ನೋಡಿ. ಓಕೆ, ಆಂಟಿ ಅಂಗಡಿಗೆ ಒಂದು ರಿವ್ಯೂ ಹೇಳಿ ಆಂಟಿ. ವಾಹ್, ಸೂಪರ್. ಕನ್ನಡ ಕಲ್ತ್ಕೊಂತಿದ್ದಾರೆ, ವೆರಿ ಗುಡ್. ರೀಸನಬಲ್ ಪ್ರೈಸ್, ಕಾಸ್ಟ್ ಫ್ರೀ. ಆಂಟಿಯಲ್ಲಿ ಅದೇ ಖುಷಿಯಲ್ಲಿ ಮರ್ತೋಗ್ಬಿಟ್ಟು ಹೋಗ್ತಿದ್ದಾರೆ, ದುಡ್ಡು ಕೊಡ್ತೀರಾ. ಮತ್ತೆ ದ್ರಾಕ್ಷಿಗಳು ಇವತ್ತೇನೋ ಸೇಲ್ ಮಾಡ್ತಿದ್ದಾರೆ. ಹಾ, ಓ ನಿಮ್ದೇ ತೋಟ ಇದೆಯಾ? ಎಲ್ಲಿದೆ ತೋಟ? ಎಲ್ಲಿ? ಚಿಕ್ಕ ತಿರುಪತಿಯಿಂದ ಇಲ್ಲಿಗೆ ಬಂದ್ರಾ? ವಾವ್ ವಾವ್, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಎಷ್ಟಣ್ಣ ಇದು? ಹಾಂ, ಓಕೆ ಅಣ್ಣ, ಚೆನ್ನಾಗಿದೆ. ಕೆಜಿ 60 ರೂಪಾಯಿ ಅಲ್ವಾ? ನಿಮ್ಮ ತೋಟದಿಂದಾನೇ ನೀವು ತಗೊಂಡ್ಬಂದು ಮಾಡ್ತಿರೋದು. ನೋಡಿ ಇಲ್ಲಿ ಅಂಕಲ್ ನಮ್ಗೆ ಇಲ್ಲಿ ಫ್ರೀಯಾಗಿ 2 ಕಾಂಪ್ಲಿಮೆಂಟ್ರಿ ಕೊಟ್ಬಿಟ್ಟಿದ್ದಾರೆ. ಕೆಜಿ ಬಂದ್ಬಿಟ್ಟು 60 ರೂಪಾಯಿ ಅಂದ್ಬಿಟ್ಟು. ಹಾಂ, ಓಕೆ, ಎಲ್ಲ ತೋಟದಲ್ಲಿ ಬೆಳೆಸ್ಕೊಂಡು ಇಲ್ಲಿ ಬಂದು ಮಾಡ್ತೀರಾ. ಸೂಪರ್ ಅಣ್ಣ ನೀವು. ಇಲ್ಲಿ ನೋಡಿ ತರಕಾರಿಗಳೇ, ಎಲ್ಲಿ ಹೋದ್ರೆ ಅಲ್ಲಿ ತರಕಾರಿಗಳು ನಿಮಗೆ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಫ್ರೆಶ್ ಆಗಿರೋದು. ಅವರು ಬೇರೆ ಬೇರೆ ಮಾರ್ಕೆಟು, ಹೊಸಕೋಟೆ ಆಗಲಿ, ಕಾಡುಗೋಡಿ ಆಗಲಿ, KR ಮಾರ್ಕೆಟ್ ಆಗಲಿ, ಮತ್ತು ಮಲ್ಲೇಶ್ವರಂ ಆಗಲಿ, ಎಲ್ಲ ಕಡೆಯಿಂದನೂ ತಂದು ಇಲ್ಲಿ ಮಾಡ್ತಿರ್ತಾರೆ. ನಮಸ್ಕಾರ ಗರ್ಲ್. ಹಾಂ, ಇದು ಯಾವ ಮೆಣಸಿನ್ಕಾಯಿ? ಇದೇ ಮೆಣಸಿನ್ಕಾಯಿ ಎಲ್ಲ ನಾಟಿ ಇಲ್ಲ? ಯಾವ ಇದು ಅಂತ ಯಾವ್ದಿದ್ರಲ್ಲಿ ತುಂಬ ಜಾಸ್ತಿ ಖಾರ ಇದು ಬರುತ್ತಾ? ಓ, 2. ಓಕೆ. ಓ, ಇವೆರಡೂ ತುಂಬಾ ಖಾರ ಬರುತ್ತೆ. ನಮ್ಮ ಬಿಬೋರು ಹೇಳ್ತಿದ್ದಾರೆ ನೋಡಿ. ಓ, ಇಲ್ಲಿ ನೋಡಿ ಮತ್ತೆ ಸ್ಪೈಸಸ್ಸು, ಮತ್ತೆ ಧನಿಯಾ ಪೌಡರ್ ಆಗಲಿ, ಖಾರ ಪುಡಿ ಆಗಲಿ, ಪೆಪ್ಪರ್ ಪೌಡರ್ ಆಗಲಿ, ಎಲ್ಲ ಇಲ್ಲಿ ಫ್ರೆಶ್ ಆಗಿ, ಹಲ್ದಿ ಆಗಲಿ ಎಲ್ಲ ಇಲ್ಲಿ ಫ್ರೆಶ್ ಆಗಿ ನೀವು ಮಾಡಿಸ್ಕೊಂಡ್ಬಂದು ಮಾರಾಟ ಮಾಡ್ತಿರೋದು. ವೀಕ್ ಡೇಸಲ್ಲಿ ನೀವೆಲ್ಲಿ ಇಕ್ತೀರಾ ಅಣ್ಣ ಅಂಗಡಿ? ವೀಕ್ ಡೇಸಲ್ಲಿ, ವಾರದಲ್ಲಿ? ನಾಳೆ ಎಲ್ಲಿ ಇಕ್ತಿದ್ದೀರಾ? ನಾಳೆ ರಜಾ. ನಾಳಿದ್ದು KR ಪುರಮ್. ರೆಗ್ಯುಲರ್ ಅಲ್ಲೇನಾ? ಇಲ್ಲಾಂದ್ರೆ ಶಿಫ್ಟ್ ಆಗ್ತಿರ್ತೀರಾ? ವಾರಕ್ಕೊಂದ್ಸರಿ KR ಪುರಮಲ್ಲಿ. ಹಾಂ, ಅರ್ಥ ಆಗಿಲ್ಲ. ಓ ಅಂಕಲ್, ಇವರೆಲ್ಲ ಇಲ್ಲಿ ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಪೊಸಿಷನ್ ಅಲ್ಲಿ ಇರಬೇಕು. ಒಂದೊಂದು ದಿವಸಕ್ಕೆ ಅಲ್ಲಿಲ್ಲ ಅಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಮಿಸ್ ಆಗ್ಬಿಡ್ತೇವೆ ಇವ್ರಿಗೆ. ಸೊ ನೋಡಿ ಇಲ್ಲಿ ಎಲ್ಲ ಕಾಳುಗಳು ಎಲ್ಲ ಸಿಗುತ್ತೆ. ಬೆರಿಕೆ ಬೇಳೆ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ನೋಡಿ, ಇಲ್ಲೂ ಕಂಟಿನ್ಯೂಷನು. ಸಾಂಬಾರ್ ಪೌಡರ್ ಆಗಲಿ, ಹಲ್ದಿ ಆಗಲಿ, ಚಿಲ್ಲಿ ಆಗಲಿ, ಧನಿಯಾ ಪೌಡರ್ ಆಗಲಿ ಎಲ್ಲ ಇದೆ ನೋಡಿ. ಇಲ್ಲೂ ಅಷ್ಟೇ ಚಿಲ್ಲಿ, ಇದು ಫಿಶು, ಡ್ರೈ ಫಿಶ್ ಎಲ್ಲ ನಿಮ್ಗೆ ಸಿಗ್ಬೋದು. ಇದೆಷ್ಟು ಫಿಶು? ಏನು ಫಿಶ್ ಅಣ್ಣ ಇದು? ಶಾರ್ಕಾ? ಬೇಬಿ ಶಾರ್ಕ್ ಅಲ್ವಾ ಇದು? ನೋಡಿ ಬೇಬಿ ಶಾರ್ಕ್ ಅಂತೆ. ಪೀಸಸ್ ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಅಲ್ವಾ? ಇದು ನೋಡಿ ಚಿಕ್ಕವು. ಇದು ಯಾವ್ದಣ್ಣ? ಸುರಾ ಮೀನ್ ಅಂತಾರಲ್ವ? ಸುರಾ ಮೀನ ಇದು? ವಾಳ ಮೀನ್. ಅಲ್ಲಿ ಮತ್ತೆ ಮಸಾಲಾಸು, ಸ್ಪೈಸಸ್ಸು, ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೋಸ್ ಇಲ್ಲ, ಇದು ಪೊಟ್ಯಾಟೋಸು. ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಬೇಕಂದ್ರೆ ಇಲ್ಲಿ ಬಂದು ತಗೋಬೋದು. ರಸ್ಕ್ ಇದೆ, ಬಿಸ್ಕೆಟ್ ಇದೆ, ಮಿಕ್ಸ್ಚರ್ ಇದೆ, ಖಾರ ಬೂಂದಿ ಇದೆ, ಎಲ್ಲ ಇಲ್ಲಿ ಬಂದು ತಗೋಬೋದು. ಮತ್ತು ಟೊಮ್ಯಾಟೋಸು, ವೆಜಿಟೇಬಲ್ಸು. ಇನ್ನು ಇತ್ ಕಡೆ ಹೋದರೆ ಅಲ್ಲಿಗಿಂತ ಇತ್ ಕಡೆ ಸ್ವಲ್ಪ ಡಿಫ್ರೆಂಟು. ಇಲ್ಲಿ ಏನಂದರೆ ಇತ್ ಕಡೆ ಏನಂದರೆ ವೆಜಿಟೇಬಲ್ಸು ನೀವು ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಇಲ್ಲಂದರೆ ನಿಮಗೆ ಉಡ್ಡೆ ಪ್ರಕಾರ ಕೊಡ್ತಾರೆ. ಉಡ್ಡೆ ಪ್ರಕಾರ ಬಂದು ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಒಂದೊಂದು ಉಡ್ಡೆ 4 ಉಡ್ಡೆ, 3 ಉಡ್ಡೆ 100 ರೂಪಾಯಿ, 50 ರೂಪಾಯಿ ಅಂತ ಹೇಳ್ತಾರೆ. ಸೊ ನೀವು ಅದ್ರ ಪ್ರಕಾರ ಒಂದೊಂದು ಪರ್ಚೇಸ್ ಮಾಡ್ಕೊಬಿಡ್ಬೋದು. ಸೊ ಇವೆಲ್ಲ ಉಡ್ಡೆಗಳು. ಹತ್ತು ಕಡೆ ಹೋದರೆ ನಾನ್ ವೆಜ್ಜು, ಚಿಕನು, ಮಟನು, ಫಿಶ್ಶು ಅವೆಲ್ಲ ಅಲ್ಲಿ ಸಿಗುತ್ತೆ.
ಮತ್ತೆ ಇಲ್ಲಿ ನೋಡಿ ಇಲ್ಲೇನೋ ಸೊಪ್ಪುಗಳೆಲ್ಲ ಇದೆ. ನಮ್ಮ ಆಂಟಿ ಅಂಗಡಿ ಬೇರೆ ಇಕ್ಕಿದ್ದಾರೆ. ಇಲ್ಲೇ ನಾವು ಯಾವಾಗಲೂ ಸೊಪ್ಪೆಲ್ಲ ತಗೊಳ್ಳೋದು. ಕರ್ಬೇವಿನ ಸೊಪ್ಪಾಗಲಿ, ಕೊತ್ತಂಬರಿ ಆಗಲಿ, ಮತ್ತೆ ಪಾಲಕ್ ಆಗಲಿ, ಏನೇ ಸೊಪ್ಪಾಗಲಿ ಇಲ್ಲೇ ಬರೋದು. ಆಂಟಿ ಟೀ ಆಯ್ತಾ ಆಂಟಿ ನಿಮ್ಮದು? ಹಾಂ, ಯಾವಾಗ ಕುಡಿದ್ರೆ ಟೀ? ಅಯ್ಯೋ, ಊಟ ಮಾಡ್ತೀರಾ ಇಲ್ವಾ ಆಂಟಿ? ಯಾವಾಗಲೂ ಟೀ ಕುಡಿದ್ರೆ ಆಯ್ತು ಅಂತ ಹೇಳ್ತೀರಾ? ಊಟ ಮಾಡ್ತೀರಾ ಟೀ? ಅಣ್ಣ ಯಾವ ಮಸಾಲ ಇದೆ ಅಣ್ಣ? ಹಾಂ, ಯಾವ ಮಸಾಲಾಸ್ ಇದೆ ಅಣ್ಣ? ಹಾಂ, ಸಾಂಬಾರ್ ಮಸಾಲ ಹೇಳಿ ಅಕ್ಕ. ಓಕೆ, ಎಲ್ಲರೂ ನಾಚಿಕೆ ಪಡ್ತಿದ್ದಾರೆ. ಸೊ ನಾನು ಅವಾಗಲೇ ಹೇಳ್ದೆ ಅಲ್ವಾ, ಎಲ್ಲ ಮಸಾಲಾಸು ಎಲ್ಲ ಕಡೆನೂ ನಿಮಗೆ ಸ್ಪೈಸಸ್ ಆಗಲಿ, ಅಕ್ಕಿಗಳೂ ಇದೆ, ವೆರೈಟಿ ಆಫ್ ಅಕ್ಕಿಗಳು, ಮತ್ತು ಮಸಾಲಾಸು, ಖಾರ ಪುಡಿ ಆಗಲಿ, ಕಡಲೆ ಹಿಟ್ಟಾಗಲಿ, ಮತ್ತು ಬೇಳೆಗಳಾಗಲಿ, ಸೋಪು, ಶಾಂಪು ಎಲ್ಲ ಡೈಲಿ ಯುಟಿಲಿಟೀಸ್ಗೋಸ್ಕರ ನಿಮಗೆಲ್ಲ ಇಲ್ಲಿ ಸಿಗ್ಬೋದು. ಸೊ ಇದ್ ಕಡೆ ಎಲ್ಲ ಬಂದು ಇದ್ ಕಡೆ ಸ್ಟ್ರೈಟಾಗಿ ಹೋದರೆ ಎಲ್ಲ ನಿಮಗೆ ಉಡ್ಡೆಗಳೇ ಸಿಗೋದು ಅಲ್ವಾ? ಎಲ್ಲ ಉಡ್ಡೆಗಳೇ ಸಿಗುತ್ತೆ. ಮತ್ತು ನೀವು ಶಾಪಿಂಗ್ ಮಾಡ್ತಾ ಟಯರ್ಡ್ ಏನಾದರೂ ಆದರೆ ಇಲ್ಲಿ ಬಂದು ಸ್ವಲ್ಪ ಊಟನೂ ಮಾಡ್ಬೋದು. ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಇಲ್ಲಿ ಬಂದರೆ ಇಲ್ಲಿ ಬಜ್ಜಿ ಬಣ್ಣನ ತಿನ್ಕೊಂಡು ಆರಾಮಾಗಿ ಹಂಗೆ ವಾಕಿಂಗ್ ಮಾಡ್ಕೊತ ಶಾಪಿಂಗ್ ಮಾಡ್ಕೋಬೋದು. ಕಲ್ಲಂಗ್ರಿನೂ ಸಹ ನೀವು ನೋಡ್ಬೋದು. ಅಣ್ಣ ಎಷ್ಟು ಜನ ಕಲ್ಲಂಗ್ರಿಕಾಯಿ? ಜೋಡಿ 50. ಅಣ್ಣ ಲಾಸ್ಟ್ ಟೈಮ್ ಬಂದಿರೋ 10 ರೂಪಾಯಿಗೆ ಸೇಲ್ ಮಾಡ್ತಿದ್ರು. ಗೊತ್ತಾಯ್ತು. ಲಾಸ್ಟ್ ಟೈಮ್ ಲಾಸ್ ಆಯ್ತು ಅಲ್ವಾ? ಮಾತಾಡ್ಕೊಂತಿದ್ರಿ, ಕೇಳ್ಕೊಂಡೆ ಅವಾಗಲೇ. ಏನಣ್ಣ ಲಾಸ್ಟ್ ಟೈಮ್ ತುಂಬಾ ಲಾಸಾ? ಅಗ್ರಿಕಲ್ಚರು ಅದೇ ರೈತರಿಗೆ ಈ ತರ ಲಾಸ್ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಗೌರ್ಮೆಂಟ್ ಏನು ಸಹಾಯ ಬರ್ತಿದ್ಯಾ ಗೌರ್ಮೆಂಟ್ ಕಡೆಯಿಂದ? ಇದೆಲ್ಲ ನೀವೇ ಬೆಳೆಸ್ಬಿಟ್ಟು ನೀವೇ ನಿಮ್ಮ ತೋಟದಿಂದ ತಗೊಂಬರೋದ? ಇವು ಕೊಂಡ್ಕೊಂಬರೋದು. ಈರುಳ್ಳಿ ಇದೆ, ದೊಡ್ಡ ಈರುಳ್ಳಿ ಇದೆ, ಮತ್ತೆ ಅಲ್ಲಿ ಪೊಟ್ಯಾಟೋಸ್ ಇದೆ. ಅಣ್ಣ ಚಿಕ್ಕ ಈರುಳ್ಳಿ ಎಷ್ಟು ಕೆಜಿ? 80 ಕೆಜಿ ಚಿಕ್ಕ ಈರುಳ್ಳಿ. ಇದು ದೊಡ್ಡದು 100? 2 ಕೆಜಿ 100. ಅಯ್ಯೋ. ಸೊ ನೀವು ಎಲ್ಲಿಂದ ತರ್ತೀರ ಅಣ್ಣ ಈರುಳ್ಳಿ? ಮಾರ್ಕೆಟು KR ಮಾರ್ಕೆಟಾ? ಯಶವಂತಪುರ. ಓಕೆ. ಈವ್ನಿಂಗ್ ಹೊತ್ತಲ್ಲಿ ತುಂಬ ಕಸ್ಟಮರ್ಸ್ ಬರ್ತಾರಂತೆ. ಸೊ ಮಾರ್ನಿಂಗ್ ಆಫ್ಟರ್ನೂನ್ ಎಲ್ಲ ಸ್ವಲ್ಪ ಕಡಿಮೆ ಇರ್ತಾರೆ. ಅದರಿಂದ ಇವ್ರಿಗೂ ಸೇಲ್ ಆಗ್ತಿಲ್ಲ ಅಲ್ವಾ ಅಣ್ಣ? ಈವ್ನಿಂಗ್ ಹೊತ್ತಲ್ಲಿ ತುಂಬ ಬರ್ತಾರಲ್ವಾ, ರೈತರಿಗೂ ಲಾಸ್ ಆಗಿಬಿಡುತ್ತೆ. ಹಿಂಗೆ ಯಾರು ಕಸ್ಟಮರ್ಸ್ ಬಂದಿಲ್ಲ ಅಂದರೆ ಇವ್ರಿಗೂ ಸಪೋರ್ಟ್ ಮಾಡಿ, ಹೊರಗಡೆನೇ ಪರ್ಚೇಸ್ ಮಾಡಿ, ಮಾಲ್ಗೆ ಹೋಗ್ದಿರಾ, ಇಲ್ಲಾಂದರೆ ಗೌರ್ಮೆಂಟಿಂದ ಯಾರಿಗಣ್ಣ ಲೋನು? ಯಾವುದಕ್ಕೆ? ಅಯ್ಯೋ, ವ್ಯಾಪಾರ ಮಾಡೋರ್ಗಲ್ಲ, ಅಗ್ರಿಕಲ್ಚರು ರೈತರಿಗೆ. ಹಾಂ, ಅಯ್ಯಯ್ಯೋ, ಬನ್ನಿ. ಹಾಂ, ಹೇಳಿ ಆಂಟಿ. ಅಯ್ಯೋ, ಅಯ್ಯಯ್ಯೋ, ನೀವು ಹಿಂಗೆ ತಗೊಂಬಂದು ಸೇಲ್ ಮಾಡ್ತೀರಾ, ಆದ್ರೇನು ಏನು ಪ್ರಾಫಿಟ್ ಆಗ್ತಿಲ್ಲ. ಬರೋ ದುಡ್ಡೆಲ್ಲ ಫಾರ್ಮಿಂಗ್ ಮಾಡೋಕ್ಕೆ ಆಗ್ಬಿಡುತ್ತಲ್ವಾ? ಹಂಗಾಗ್ತಿದೆ. ಏನಣ್ಣ ಇದೆ ತಿಂಡಿಗಳು ಏನೇನು? ಹಾಂ, ಇದು ಮಾತ್ರ 40, ಇದೆಲ್ಲ 20? ಇದೂ 20? ಓ, ನಿಪ್ಪಟ್ಟುಗಳೆಲ್ಲ ಲೋಕಲ್ ಅಂಗಡಿಯಲ್ಲಿ ಸಿಕ್ತಿತ್ತಣ್ಣ? ಇಲ್ಲ, ನಿಪ್ಪಟ್ಟೆಲ್ಲ ಲೋಕಲ್ ಅಂಗಡಿಯಲ್ಲಿ ಸಿಕ್ತಿತ್ತು, ಇವಾಗೆಲ್ಲ ಸಿಕ್ಕೋದೇ ಇಲ್ಲ. ಹಿಂಗೆ ಪ್ಯಾಕೆಟಲ್ಲೇ ತರಿಸ್ಕೊಂಡು ತಿನ್ಬೇಕು ಇವಾಗೆಲ್ಲ. ಚೆನ್ನಾಗಿದೆ. ಅಕ್ಕ ಎಷ್ಟು ವರ್ಷದಿಂದ ಸಿಗ್ತಿದ್ದೀರಾ ನೀವು? 2 ವರ್ಷ. ಓಕೆ. ಇವಾಗ ಹೊಸ ಸಂತೆಗೆ ಬೇರೆ ಶಿಫ್ಟ್ ಆಗ್ತಿದ್ದೀರಲ್ವಾ? ಹಾಂ, ಅವರು ಇನ್ನೂ ತಿಳಿಸ್ತಾರಲ್ವಾ ಯಾವಾಗ ರೆಡಿ ಆಗುತ್ತಂತದು? ಅಲ್ಲೇ ನೀವು ಕಾಸು ಕಟ್ಟಬೇಕಾ ಹೆಂಗೆ? ಓಹೋ, ಅದು ಗೌರ್ಮೆಂಟ್ ಕಡೆಯಿಂದನಲ್ವಾ? ಹಾಂ, ಚರ್ಚ್, ಬೆತ್ತಲ್ ಚರ್ಚ್ ಅಂತಿದೆಯಲ್ವಾ, ಅದ್ರ ಪಕ್ಕದಲ್ಲಿ. ಆಲ್ರೆಡಿ ಇಲ್ಲಿ ಅಂಗಡಿಗಳೆಲ್ಲ ಎತ್ತು ಅಂತ ಹೇಳೋರೆ. ಹೌದು. ಪೆಟ್ಟೆ ಅಂಗಡಿ ಎಲ್ಲ ಎತ್ತು ಹಿಂದಿನ ಹೇಳೋರೆ. ಎಲ್ಲ ಎತ್ತು ಅಂತ ಹೇಳೋರೆ. ಶಿಫ್ಟ್ ಆಗ್ತದೆ ಸಂತೆ. ಇದು ಬಸ್ ಸ್ಟ್ಯಾಂಡ್ ಮಾಡ್ತಾರ ಇದು? ಓಕೆ, ಇದು ಬಸ್ ಸ್ಟ್ಯಾಂಡ್ ಮಾಡ್ತಾರಂತೆ. ಸಂತೆಯ ಒಂದು ಎಂಡು ಇಲ್ಲಿಗೆ ಮುಕ್ತಾಯ ಆಗುತ್ತೆ, ವರ್ತೂರು ಸಂತೆ. ಸೊ ನಾವು ಸೆಂಟ್ರಲ್ ವರ್ತೂರಲ್ಲಿ ತರಕಾರಿಗಳೆಲ್ಲ ಇತ್ತಲ್ವಾ, ಅಲ್ಲಿ ಬಂದ್ಬಿಟ್ಟು ಅವರು ಏನು ಮಾಡ್ತಿದ್ದಾರೆ ಅಂದರೆ ಬಸ್ ಸ್ಟ್ಯಾಂಡ್ ಆಗುತ್ತಂತೆ ಅಲ್ಲಿ, ವರ್ತೂರು ಬಸ್ ಸ್ಟಾಪು. ಸೊ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಿಬಿಡುತ್ತೆ. ಮತ್ತು ಈ ಅಂಗಡಿಗಳೆಲ್ಲ ಬೇರೆ ಕಡೆ ಶಿಫ್ಟ್ ಆಗುತ್ತೆ. ಇದು ಹೊಸದಾಗಿ ಮಾಡಿರೋ ಹೋಲ್ಸೇಲ್ ಮಾರ್ಕೆಟು, ಕೆಂಪಣ್ಣ ಹೋಲ್ಸೇಲ್ ಮಾರ್ಕೆಟ್ ಅಂತ.
ಈ ಮಾರಾಟಗಾರರು ಇವಾಗ ಅಲ್ಲಿ ವರ್ತೂರ್ ಬೇರೆ ಕಡೆ ಶಿಫ್ಟ್ ಆದರೆ ಇವ್ರು ಬಂದುಬಿಟ್ಟು ಇವ್ರ ಬಿಸ್ನೆಸ್ ಎಲ್ಲ ಇಲ್ಲಿ ಫಿಶ್ಶು ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಫ್ಲವರ್ಸ್ ಆಗಲಿ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಇವ್ರಿಗೂ ತುಂಬ ಲಾಸ್ ಆಗುತ್ತೆ. ಆದರೆ ಇವರಂತೂ ಬಿಸ್ನೆಸ್ ಮಾಡೋರು ಮಾಡ್ತಾರೆ ಇರ್ತಾರೆ. ಇಲ್ಲೂ ನೋಡ್ಬೋದು, ಇದು ಹೊಸದಾಗಿ ಓಪನ್ ಮಾಡಿದ್ದಾರೆ. ಚಿಕನು ಮತ್ತು ಇಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಸ್ಟಾಕ್ ಮಾಡಿ ಇಕ್ಬಿಡ್ತಾರೆ. ಸೊ ಅಷ್ಟೊತ್ತರಲ್ಲಿ ಹುಡ್ಡೆಗಳೆಲ್ಲ ಮಾಯ ಆಗಿಬಿಡುತ್ತೆ. ಸೊ ಈ ವ್ಯಾಪಾರಸ್ಥರನ್ನ ನಾನು ಯಾರ್ಯಾರನ್ನ ಇವಾಗ ತೋರಿಸೋದು, ನಾವು ವ್ಯಾಪಾರಸ್ಥರು ವೆಜಿಟೇಬಲ್ಸ್ ಇಲ್ಲಿ ಯಾರ್ಯಾರು ಮಾರಾಟ ಮಾಡ್ತಿದ್ದಾರೋ ಇವರೆಲ್ಲ ಇಲ್ಲಿ ರೆಗ್ಯುಲರ್ ಆಗಿ ಸಂಡೇಸ್ ಮಾತ್ರ ಬರ್ತಾರೆ. ಮತ್ತು ನಾಳೆ ಬೇರೆ ಜಾಗಕ್ಕೆ ಸೇರ್ಕೋಬೋದು. ಮೇ ಬಿ ಧ್ವಂಸಾದ್ರ ಆಗಲಿ, ಇಲ್ಲಾಂದರೆ KR ಮಾರ್ಕೆಟ್ ಆಗಲಿ, ಮೆಜೆಸ್ಟಿಕ್ ಆಗಲಿ, ಬೇರೆ ಬೇರೆ ಕಡೆ ಹಂಗೆ ಸೇರ್ಕೊತಾರೆ, ಅಲ್ಲಿ ವ್ಯಾಪಾರ ಮಾಡೋಕ್ಕಂತ ಹೋಗ್ತಾರೆ. ಆದರೆ ಇದು ಸಂತೆನೂ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಇವರೇ. ಆದರೆ ಈ ಥರ ಜಾಗದಲ್ಲಿ ಈ ಥರ ಹೋಲ್ಸೇಲ್ ಅಂಗಡಿಗಳಂತ ಇಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಇವ್ರಿಗೂ ವ್ಯಾಪಾರ ಮಾಡೋಕ್ಕೆ, ಇವ್ರಿಗೂ ಜೀವನ ನಡೆಸೋಕ್ಕೆ. ಸೊ ಈ ಥರ ಹೋಲ್ಸೇಲ್ ಅಂಗಡಿಗಳೆಲ್ಲ ಇಗ್ಬಿಟ್ರೆ ನೋಡಿ, ಎಲ್ಲ ವೆಜಿಟೇಬಲಿಂದ, ಫಿಶಿಂದ, ನಾನ್ ವೆಜ್ಜಿಂದ ಹಿಡಿದು ವೆಜ್ಜಿಂದ ಹಿಡಿದು ಎಲ್ಲ ಸಿಕ್ಕೋ ಥರ ಡೈಲಿ ಇವ್ರ ಬಿಸ್ನೆಸ್ ಹಂಗೆ ಮಾಡ್ಕೊತಾ ಇರ್ತಾರೆ ಈ ಥರ ಜಾಗಗಳಲ್ಲಿ. ಹೆಂಗಿದ್ರು ಸಂತೆ ಇದು ಬೇರೆ ಕಡೆ ಶಿಫ್ಟ್ ಆಗ್ತಿದೆ. ಸೊ ನೋಡೋಣ ಅಲ್ಲಿ ಹೆಂಗಿರುತ್ತೋ ಅಂತ. ಇವ್ರಿಗೆ ಇರೋ ರೆಗ್ಯುಲರ್ ಕಸ್ಟಮರ್ಸು ಇಷ್ಟು ವರ್ಷಗಳಿಂದ ಯಾರು ಬರ್ತಿದ್ರೋ ಅವರು ಅಲ್ಲಿ ಕರೆಕ್ಟಾಗಿ ಬರ್ತಾರೋ ಇಲ್ವೋ, ವರ್ಷಾಂಗಟ್ಲೆ ಬೇರೆ ನಡ್ಸ್ಕೊಂಡು ಬಂದಿದ್ದಾರೆ ಸಂತೆನ. ಸೊ ನೋಡೋಣ. ಸಂತೆ ಬೇರೆ ಜಾಗ ಬೇರೆ ಇದೆ, ಅದು ಬೇರೆ ಜಾಗ ಶೋರೂಮ್ಸೆ ಕಡೆ ಒಂದು ಜಾಗ ಇದೆ, ಅಲ್ಲಿ ಗೌರ್ಮೆಂಟ್ ಅವರೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ಕನ್ಫರ್ಮೇಷನು ಇಲ್ಲ, ಅಲ್ಲಿ ಪ್ರಾಬಲಿ ಅವ್ರು ಕೊಡ್ಬೋದು ಇಲ್ವಂದರೆ ಕೊಡ್ತಾರೋ ಇಲ್ವೋ ಅದೂ ಕನ್ಫರ್ಮೇಷನ್ ಇಲ್ಲ. ಮಾಡೋರಿಗೆ ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಎಲ್ಲಾದರೂ ಕಮ್ಯುನಿಕೇಷನಲ್ಲಿ ಇಂಪ್ರೂವ್ಮೆಂಟು ಮತ್ತು ವಿಡಿಯೋ ಎಡಿಟಿಂಗಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ದಯವಿಟ್ಟು ತಿಳಿಸಿ, ನಾನು ಇಂಪ್ರೂವ್ ಮಾಡ್ಕೊತೀನಿ ಎಲ್ಲೆಲ್ಲಿ ಇಂಪ್ರೂವ್ ಮಾಡಬೇಕು. ಸೊ ಸಿಗೋಣ ಇದೇ ಥರ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.